ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ಸೂಪರ್ ಆಗಿರುವಂಥ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಮತ್ತು ಕ್ಲಾರಿಟಿ ಎರಡು ಕೊಟ್ಬಿಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ, ಬನ್ನಿ. ಇವತ್ತು ಮುತ್ತು ಮತ್ತು ರತ್ನಗಳು ಎರಡೂ ಕೂಡ ಸಿಗುತ್ತೆ ಇಲ್ಲಿ. ಚಿಕ್ಕಪೇಟೆ ಇದು ಅಡ್ರೆಸ್ ಬಂದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಣಿ ಆಗಿರ್ಬೋದು, ಸ್ಟೋನ್ ಆಗಿರ್ಬೋದು, ಲಕ್ಷ್ಮೀ ಅಮ್ಮನವ್ರದ್ದು ಮತ್ತು ನವರತ್ನ ಹಾರ ಅಂತ ಸಿಗುತ್ತೆ. ಇಲ್ಲಿ ಮಣಿಗಳು ಒರಿಜಿನಲ್ಲು ಇಲ್ಲಿ ಅಂತಾನೆ ಹೇಳ್ಬೋದು. ಪ್ರೈಸ್ ಕೂಡ ತುಂಬ ಚೆನ್ನಾಗಿದೆ. ನಮ್ಮನೆಯವರಿಗೆ ನಾನು ಸ್ಫಟಿಕ ಮಣಿನ ತಕ್ಕೊಟ್ಟು ಕ್ವಾಲಿಟಿ ಕ್ವಾಂಟಿಟಿ ಎರಡು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಚೆನ್ನಾಗಿದೆ. ಟಿವಿ ನಮ್ಮ ಜನ ಜ್ಯೋತಿಷ್ಯರು ಹೇಳಿದ್ರೆ ಮಾತ್ರ ಇದನ್ನ ಹಾಕೋತೀವಿ. ಕುತ್ಕೊಂಡು ಹೋಗ್ಬೇಕು. ಸ್ವಾಮೀಜಿಗಳು ಹೇಳಿದ್ರೆ ಮೇಲೆ ಯಾವ್ದು ಕೇಳಿಸ್ಕೊಳ್ಳೋದು, ನಮಗೆ ಓನ್ ಆಗಿ ದೇವ್ರು ಅಷ್ಟು ಬುದ್ಧಿ ಕೊಟ್ಟಿರ್ತಾನೆ. ಸ್ಟೋನ್ ಅಂತಾನೆ ಹೇಳ್ಬೋದು. ನಮ್ಮ ಮನೆಯವರು ಸ್ವಾಮೀಜಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಲ್ಲ, ದುಡ್ಡು ಕೊಟ್ಟಿರ್ತೀವಿ. ಹಾಗಾಗಿ ನನ್ನ ಪ್ರಕಾರ ನೀವು ಇಲ್ಲೋಗಿ ನಮ್ಮ ರಾಶಿಯವರಿಗೆ ಅಂದರೆ ನಮ್ಮ ಹೆಸರು ಬಲಕ್ಕೆ ಯಾವುದು ಬರುತ್ತೆ ಅಂತ ಹೇಳಿ ಆ ಸ್ಟೋನ್ನ ತೊಗೋಬೇಕು ಅನ್ನೋದು ನನ್ನ ಒಪಿನಿಯನು. ಓಕೆನಾ? ನೋಡಿ, ನಮ್ಮ ಮನೆಯವ್ರಿಗೆ ನಾನು ಹೇಳಿದ್ನಲ್ಲ ಸ್ಫಟಿಕದೊಂದು ಮಣಿ ಕೊಡಿಸ್ಬೇಕು ಅಂತ. ಅದು ಒರ್ಜಿನಲ್ಲ ಡೂಪ್ಲಿಕೇಟ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಚೆಕ್ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ಒರ್ಜಿನಲ್ ಆಗಿರೋದಕ್ಕೆ ಈ ಥರ ನೋಡಿ ಅವರು ಎರಡೂ ಕಡೆ ರಬ್ ಮಾಡ್ತಾ ಇರೋದ್ರಿಂದ ಬೆಂಕಿ ಕೂಡ ಬರ್ತಾಯಿದೆ. ಇಲ್ಲಿ ನಮ್ಮ ಮನೆಯವ್ರು ಇಟ್ಕೊಂಡಿದ್ದಾರಲ್ಲ, ನೀವು ತಿಳ್ಕೊಂಡಿರ್ಬೋದು ಯಾವುದೋ ಎಲೆಕ್ಟ್ರಿಕಲ್ ಬಲ್ಬ್ ಅಂತ. ಸೊ ಇದು ಎಲೆಕ್ಟ್ರಿಕಲ್ ಬಲ್ಬ್ ಅಲ್ಲ, ಇದು ಸ್ಟೋನ್, ಇದು ಕಲ್ಲು ಅಂದರೆ ಪ್ಯೂರ್ ಒರ್ಜಿನಲ್ ಕಲ್ಲಿದು. ಇದು ಅವರು ಲಿಂಗದ ಥರ ಇದನ್ನು ಶೇಪ್ ತೆಗ್ಸಿದ್ದಾರೆ. ಯಾಕಂದರೆ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ. ದೇವ್ರ ಮನೆಯಲ್ಲೂ ಕೂಡ ಇಟ್ಕೋಬೋದು. ಅಂದರೆ ಇದಕ್ಕೆ ಕರೆಂಟ್ ಏನು ಅವಶ್ಯಕತೆ ಏನಿರಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೀವು ಹೋಗಿ ನೋಡಿ ತೊಗೋಬೋದು. ರಾಶಿ ನಮ್ಮ ರಾಶಿಗೆ ತಕ್ಕಂತೆ ಕೊಡ್ತಾರೆ. ಇಲ್ಲಿ ಅವರು ಏನು ಜ್ಯೋತಿಷ್ಯರು ಏನಲ್ಲ, ನೀವು ತಿಳ್ಕೊಂಡಿರೋ ಪ್ರಕಾರ. ಓಕೆನಾ? ಭಾನುವಾರ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತಪ್ಪ ಚಿಕ್ಕಪೇಟೆ ಮಾತ್ರ. ಅದರಲ್ಲೂ ಸುದರ್ಶನ್ ಸಿಲ್ಕ್ಸ್ ಅವರು ಏನೋ ಆಫರ್ ಬಿಟ್ಟಿದ್ರು, ಹಾಗಾಗಿ ತುಂಬ ಜನ ರಶ್ ಇದ್ದಾರೆ. ಅದು ನನಗಂತೂ ಹೋಗಿ ಬರೋ ಅಷ್ಟರಲ್ಲೇ ತುಂಬ ಅಂದರೆ ತುಂಬ ಸುಸ್ತಾಗೋಯಿತು. ತಲೆನೋವು ಬೇರೆ ಬಂದ್ಬಿಡ್ತು. ಆ ಬಿಸಿಲು, ಇದು ಯಪ್ಪ ದೇವರೇ, ಯಾರಿಗೂ ಬೇಡ ಈ ಥರ. ಓಕೆನಾ? ನೋಡಿದ್ರಲ್ವಾ? ಮತ್ತು ನಾನು ಏನು ಮಾಡಿದೆ, ಅದೆಲ್ಲ ತೊಗೊಂಡು ನಮ್ಮ ಮನೆಯವ್ರಿಗೆ ರಾಶಿ ಉಂಗುರ ಮತ್ತು ಸ್ಫಟಿಕ ಮಣಿ ಎಲ್ಲ ತೊಗೊಂಡು ಇಲ್ಲಿ ನಮ್ಮ ಅಮ್ಮಗೆ ನಾನು ಒಂದು ಕಂಚಿಂದು ಪಾತ್ರೆ ಕೊಡ್ಸೋಣ ಅಂತ ಬಂದಿದ್ದೀನಿ. ಪಾತ್ರೆ ಅನ್ನೋದಕ್ಕಿಂತ ಇದು ದೇವ್ರದ್ದು ಐಟಮ್ಸು ಕೊಡ್ಸೋಣ ಅಂತ ಬಂದಿದ್ದೀನಿ. ಪ್ಲೇಟು ಮತ್ತು ಕಳಸದ ಚೊಂಬು, ಒಂದು ತಾವರೆ ಹೂವಿನ ಬಟ್ಲು ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಪ್ರೈಸ್ ಕೂಡ ಅಷ್ಟೇ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾಯಿದೆ. ತುಂಬ ಖುಷಿ ಆಯಿತು. ನಾವಿಲ್ಲಿ ಲೋಕಲ್ ನಮ್ಮ ಮನೆ ಹತ್ರ ತೊಗೊಳ್ಳೋದಕ್ಕೂ ಚಿಕ್ಕಪೇಟೆಯಲ್ಲಿರೋ ಇಂಥ ಶಾಪ್ಗಳಲ್ಲಿ ತೊಗೊಳ್ಳೋದಕ್ಕೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ. ನೋಡಿ, ಪ್ರತಿಯೊಂದು ಕೂಡ ಇದು ಹಿತ್ತಾಳೆಯಲ್ಲಿ ಮಾಡಿರೋ ಅಂಥದ್ದೇನೆ. ವಾಸ್ತುಗೆ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗೆ ಈ ಮರ ತುಂಬ ಇಷ್ಟ ಆಗೋಯಿತು. ನಾನು ಅದಕ್ಕೆ ಆ ಮರನೇ ತುಂಬ ಕ್ಯಾಪ್ಚರ್ ಮಾಡಿದ್ದೀನಿ. ಮತ್ತು ಪುಟ್ಟದಾಗಿರೋ ಅಂಥ ಜೋಕಾಲಿ, ಕಳಶ, ದೀಪಾಲೆ ಕಂಬಗಳು ಪ್ರತಿಯೊಂದು ಕೂಡ ಅಷ್ಟೇ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದೆ ನಮಗೆ. ಮತ್ತು ಇದನ್ನು ತಗೊಳ್ಳೋ ಉದ್ದೇಶ ಏನು ಗೊತ್ತಾ? ಸಿದ್ದರಾಮಯ್ಯ ಅವರು 2,000 ರೂಪಾಯಿ ದುಡ್ಡು ಹಾಕ್ತಾರಲ್ಲ, ಅದರಿಂದ ನಾನು ನಮ್ಮ ಅಮ್ಮಗೆ ಇದನ್ನು ಕೊಡಿಸಿದ್ದು. ಅದನ್ನು ತೋರಿಸ್ತೀನಿ ನಾನು ನೆಕ್ಸ್ಟ್ ಮತ್ತೆ ಮುಂದೆ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಆ ಕಡೆ ಈ ಕಡೆ ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ ಇದ್ದಾರೆ. ಮತ್ತು ಒಂದೊಂದು ಸೆಕ್ಷನಲ್ಲೂ ಒಂದೊಂದು ಥರ ಪಾತ್ರೆಗಳಾಗಿರ್ಬೋದು ಎಲ್ಲ ಫುಲ್ಲು ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ತೊಗೊಂಡು ನಾನು ಬರಬೇಕಾದ್ರೆ ಹಾಗೆ ಶುಂಠಿ 40 ರೂಪಾಯಿ kg ಅಂದರು. ತುಂಬ ಇಷ್ಟ ಆಯಿತು. ಸೊ ಶುಂಠಿನೂ ಕೂಡ ತೊಗೊಂಡು ನಾನು kg 40 ರೂಪಾಯಿ ಅಂದ್ರಲ್ಲ, ತೊಗೊಂಡು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಹಾಗೆ ಮನೆಗೆ ಬಂದೆ. ನೋಡಿ, ಈಗ ನಾನು ನಮ್ಮ ಅಮ್ಮಗೆ ಏನೇನು ತಕ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು, ಇದು ಮಂಗಳಾರತಿ ತಟ್ಟೆ ಮತ್ತು ಇದು ಕಳಸದ ಚೊಂಬು, ಅದು ತಾವರೆ ಹೂವು, ಇದಿಷ್ಟನ್ನು ನಾನು ನಮ್ಮ ಅಮ್ಮಗೆ ಕೊಡಿಸಿರೋ ಅಂಥದ್ದು. ಇದು ಯಾವ ದುಡ್ಡು ಅಂದರೆ ಸಿದ್ದರಾಮಯ್ಯ ಕೊಟ್ಟಿರೋಂಥ 2,000 ರೂಪಾಯಿ ದುಡ್ಡು. ನಮ್ಮಮ್ಮ ಒಂದು ಹೆಸ್ರಾಗಿರಲಿ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿರೋದು. ತುಂಬ ಅಂದರೆ ತುಂಬ ಧನ್ಯವಾದಗಳು ನಾನು ಸಿದ್ದರಾಮಯ್ಯ ಸರ್ಗೆ ಈ ವಿಡಿಯೋ ಮುಖಾಂತರ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಯಾರಾದರೂ ಏನಾದರೂ ಕೊಟ್ಟರೆ ಅದರಿಂದ ನಾವು ಯೂಸ್ ಮಾಡ್ಕೊಬೇಕು. ನಮ್ಮಮ್ಮ ಅವ್ರು ಕೊಟ್ಟಿರೋ ಅಂಥ ದುಡ್ಡಿಂದ ಕೆಲವೊಂದು ದಿವಸ ದಿನಸಿ ಐಟಮ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಇನ್ನು ಕೆಲವು ದಿವಸ ಈ ಥರ ಎಲ್ಲ ತಂದಿದ್ದೀವಿ. ಒಟ್ಟಿನಲ್ಲಿ ಕಷ್ಟದಲ್ಲಿರೋರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ನಿಮಗೂ ಇಷ್ಟ ಆಯಿತಾ ನನ್ನ ವ್ಲಾಗು? ಬೇಕಾದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತೀನಿ, ಹೋಗಿ ಒಂದು ಸಲ ವಿಸಿಟ್ ಮಾಡಿ. ಟಾಟಾ, ಬಾಯ್.